ಕಾರ್ಯಕ್ರಮದಲ್ಲಿ ಬರಗೂರು ರಾಮಚಂದ್ರಪ್ಪ ಅವರು ಕೆಲವು ಶಿಕ್ಷಣ ಇಲಾಖೆಯ ಒಂದಷ್ಟು ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಅದರಲ್ಲೂ ಕನ್ನಡ ಶಾಲೆಗಳನ್ನ ಉಳಿಸುವಂತ ವಿಚಾರದಲ್ಲಿ ಸಚಿವರು ಒಂದ್ ರೀತಿ ಹೇಳಿಕೆ ಕೊಡ್ತಾರೆ, ಮುಚ್ಚಲ್ಲ ಅಂತ ಹೇಳಿಕೆ ಕೊಡ್ತಾರೆ. ಆದ್ರೆ ವಾಸ್ತವದಲ್ಲಿ ಬಿಒಗಳು ಅವರು ಇವರೆಲ್ಲ ಕೂಡ ವಿಲೀನ ಮಾಡ್ತೀವಿ ಅಂತ ಹೇಳ್ತಾರೆ ಅನ್ನೋ ಮಾತನ್ನ ಅದೇನಾಗ್ತದೆ, ವಿಲೀನ ಮಾಡ್ತಕ್ಕಂಥದ್ದನ್ನ ಅಧಿಕಾರ ನಮ್ಮಲ್ಲಿ ಇರೋದಿಲ್ಲ. ನಾವು ಮಾಡೋದು ವಾಲಂಟ್ರಿಯಾಗಿ ಮಾಡ್ತಕ್ಕಂಥ ಪ್ರಶ್ನೆನೇ ಬರಲ್ಲ. ಅದನ್ನ ಮರಗೂರವ್ರಿಗೂ ಕೂಡ ಅದನ್ನ ಮಾಹಿತಿಯನ್ನು ಕೊಟ್ಟಿದ್ದಾರೆ. ವಾಲಂಟ್ರಿಯಾಗಿ KPS ಶಾಲೆಗೆ ನಾವು ವಿಲೀನ ಮಾಡ್ತೀವಿ ಅಂತ ಹೇಳಿದಾಗ ನಾನು ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಹಂಗಂದ ತಕ್ಷಣ ಆಮೇಲೆ ನಾನೇ ವಿಧಾನಸೌಧದಲ್ಲೂ ಕೂಡ ಕರೆಕ್ಟಾಗಿ ಹೇಳಿದ್ದೀನಿ, ಯಾವುದೇ ಕಾರಣಕ್ಕೂ ಒಂದು ಮಗು ಇದ್ರೂ ಕೂಡ ನಮ್ಮ ಶಾಲೆ ಅಲ್ಲಿ ಟೀಚರ್ ಇರ್ತಾರೆ, ಅಲ್ಲಿ ಮಿಡ್ ಡೇ ಮೀಲ್ಸ್ಗೆ ಊಟದ ವ್ಯವಸ್ಥೆ ಇರುತ್ತೆ, ಎಲ್ಲದೂ ಇರುತ್ತೆ. ಸೊ ಇದನ್ನ ನಾನು ಹೆಚ್ಚು ಚರ್ಚೆ ಮಾಡಕ್ ಹೋಗಲ್ಲ. ಯಾರು ಹೇಳ್ತಾರೆ ಅಂತ ಹೇಳಿ ಅದಕ್ಕೆ ನಾವು ಆಮೇಲೆ ಒಂದು ನಿಮಿಷ ಬರ್ಗೂರವ್ರಿಗೂ ಕೂಡ ನಾನು ಹೇಳ್ತಾ ಇದ್ದೀನಿ, ಆ ಥರದ್ದು ಏನಾದ್ರು ಇದ್ರೆ ಅವ್ರು ಬೇರೆಯವ್ರ ಮೇಲೆ ನಂಬಿಕೆ ಇಟ್ಕೊಂಡು ಇದನ್ನ ಹೇಳಿಕೆ ಕೊಡೋದನ್ನ ಅದು ತಪ್ಪಾಗ್ತದೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದನ್ನ ಟ್ವೀಟ್ ಮಾಡಿದ್ದಾರೆ, ನಾನು ಮುಂದಿನ ದಿನಗಳಲ್ಲಿ ಎಲ್ಲರ ಜೊತೆ ಚರ್ಚೆ ಮಾಡ್ತೀವಿ. ಈಗ KPS ಒಳ್ಳೇದು ಅಲ್ವಾ? ಅದಕ್ಕೋಸ್ಕರ KPS ನಿಲ್ಸಕ್ಕಾಗೋದಿಲ್ಲ. KPS ಇಸ್ ಅ ವೆರಿ ನೈಸ್, ಅದು ಒಳ್ಳೆ ಪ್ರಾಜೆಕ್ಟ್. ಅದರಲ್ಲಿ ಕನ್ನಡ ಲ್ಯಾಂಗ್ವೇಜ್ ಇರ್ತದೆ, ಬೇರೆ ಲ್ಯಾಂಗ್ವೇಜ್ ಇರ್ತದೆ, ಎಲ್ಲದೂ ಕೂಡ ಇರ್ತದೆ. ಮಕ್ಕಳಿಗೆ ಅನುಗುಣವಾಗಿ ಏನೇನು ಶಿಕ್ಷಣವನ್ನು, ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಅದನ್ನು ಮಾಡ್ತಕ್ಕಂಥದ್ದು ವ್ಯವಸ್ಥೆಯಲ್ಲಿ ಕೊಡ್ತೀವಿ. ಅವ್ರಿಗೆ ಇರ್ತಕ್ಕಂಥದ್ದು ಏನಂದರೆ ಈ 35 to 33 ಮಾಡಿದ್ರಲ್ಲ, ಆ ವಿಚಾರದಲ್ಲಿ ಒಂದಿದೆ. ಅದು ಬೇರೆ ರಾಜ್ಯದಲ್ಲಿ ಏನಾಗಿದೆ, ಯಾಕೆ ಬೇರೆ ರಾಜ್ಯದವ್ರಿಗೆ ಕೆಲಸ ಸಿಗುತ್ತೆ ಅಂತೇಳಿ ಇವರೆಲ್ಲ ತಿಳ್ಕೊಂಡ್ಬಿಟ್ರೆ ಅಲ್ಲಿ ನಿಮಗೆ ಉತ್ತರ ಸಿಕ್ಬಿಡುತ್ತೆ. ಅದಕ್ಕೆ ನಾನು ಇದು ಹೆಚ್ಚು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಇದು ಒಳ್ಳೆ ಬೆಳವಣಿಗೆ, ಉದ್ಯೋಗ ಸಿಗೋದ್ರಲ್ಲೂ ಕೂಡ ಒಳ್ಳೆ ಬೆಳವಣಿಗೆ ಆಗ್ತದೆ. ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲಿ ಕನ್ನಡನ ಕಾಂಪ್ರಮೈಸ್ ಮಾಡ್ತಕ್ಕಂಥ ವ್ಯವಸ್ಥೆ ಇರೋದೇ ಇಲ್ಲ. ಸರ್ಕಾರವಾಗಿ ವಿಲೀನ ಮಾಡಲ್ಲ. ಇಲ್ಲ ನೋಡಿ, ಒಂದ್ ನಿಮಿಷ, ವಿಲೀನ ಮಾಡಲ್ಲ ಅಂತ ನಾನೇ ಹೇಳಿದ್ಮೇಲೆ ಮತ್ತದ್ನ ಯಾಕೆ ಪ್ರಶ್ನೆ ಕೇಳ್ತೀರಾ? ನೀವು ಕೇಳಿ, ಒಂದ್ ನಿಮಿಷ, ನೀವು ಕೇಳೋ ಪ್ರಶ್ನೆ SDMC ಅವ್ರಲ್ಲ, ಅದು ಅವ್ರಿಗೆ ಬಿಟ್ಟಿರೋದು, ನಾನು ಅದನ್ನ ಮಾಡೋಕ್ಕಾಗಲ್ಲ. ಬಟ್ ನಾವು ಯಾವುದೇ ಕಾರಣಕ್ಕೂ ವಿಲೀನ ಮಾಡೋದಿಲ್ಲ, ಸ್ವತಂತ್ರವಾಗಿ ಮಾಡೋದಕ್ಕೂ ಬರೋದಿಲ್ಲ. ನಾನು ಮಾಡತಕ್ಕಂಥದ್ದು ಇಲ್ಲೂ ಇಲ್ಲ. ಯಾರೋ BO ಹೇಳಿದಾನೆ ಅಂದರೆ ಅವ್ನು ಹೇಳ್ಕೊಂಡು ಅವ್ನು ಕರ್ಕೊಂಡ್ಬನ್ನಿ, ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡು ಅವ್ರನ್ನ ಸಸ್ಪೆಂಡ್ ಮಾಡ್ತೀವಿ ಅಷ್ಟೇ. ಇನ್ನೇನು ಮಾಡೋಕ್ಕಾಗತ್ತೆ? ಈಗ ಸರ್ಕಾರನೇ ಹೇಳ್ತಾ ಇದೆ ಕ್ಲೋಸ್ ಮಾಡಲ್ಲ ಅಂತ, ಮತ್ತೆ ನೀವು ಕ್ಲೋಸ್ ಮಾಡ್ತೀರಾ ಅಂತ ಯಾವನೋ ಹೇಳ್ತಾನೆ ಅಂತ ಹೇಳಿದ್ರೆ ಅದು ಯಾರು ಮಾಡ್ತಾರೆ ಗೊತ್ತಿದೆ ನನಗೆ. ಅವ್ರಿಗೆ ಯಾರು ಸಪೋರ್ಟ್ ಇದೆ ಅನ್ನೋದು ಗೊತ್ತಿದೆ. ಬರ್ಗೂರವ್ರದ್ದಲ್ಲ ಅದು ತಪ್ಪು, ಇವ್ರು ಯಾರ್ದು ಅಲ್ವೇ ಅಲ್ಲ. ಅದ್ರ ಹಿಂದೆ ಕೆಲವ್ರು ಇರ್ತಾರೆ, ಕೆಲವರು ವ್ಯಾವಹಾರಿಕವಾಗಿ ಶಿಕ್ಷಣ ಇಲಾಖೆನ ನಡೆಸತಕ್ಕಂಥವ್ರು ಇರ್ತಾರೆ, ಅಂಥವ್ರು ಈ ಕೆಲಸ ಮಾಡ್ತಾರೆ. ಅದಕ್ಕೆ ನಾವು ಹಿಂದೆ ಮುಂದೆ ನೋಡ್ತಕ್ಕಂಥದ್ದಲ್ಲ. ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣವನ್ನು, ಗುಣಾತ್ಮಕ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ನಮ್ಮ ಸರ್ಕಾರದ ಗ್ಯಾರಂಟಿ. ಅದನ್ನು ವಿರೋಧ ಪಕ್ಷದವರು ಕೂಡ ಮೆಚ್ಚಿದ್ದಾರೆ, ನಿಮಗೆ ಗೊತ್ತಿದೆ ಮೊನ್ನೆ. ಸೊ ಅದಕ್ಕೆ ಐ ಥಿಂಕ್ ಈಗ ಎಲ್ಲರೂ ಕೂಡ ಕೂಡಿಸ್ಬೇಕು. ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು, ಮಕ್ಕಳನ್ನ ಹಿಡ್ಕೊಂಡು ಆಟ ಆಡೋದಲ್ಲ, ಅದನ್ನು ಚೆನ್ನಾಗಿ ಗೊತ್ತಿದೆ. ಬಿಜೆಪಿ ಅವರೆಲ್ಲರೂ ಕನ್ನಡಿಗರ ಮತವನ್ನ ತಗೊಂಡು ಬೇರೆದವರಿಗೆ ವಲಸಿಗರಿಗೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ನೋಡಿ. ಕಾನೂನು ಏನಿದೆ ಅದನ್ನ ಆ ಕಾನೂನು ರೀತಿಯಲ್ಲಿ ಮಾತ್ರ ಆಗ್ತದೆ. ಒಂದು, ಅದನ್ನು ಮಾನ್ಯ DK ಶಿವಕುಮಾರ್ ಸಾಹೇಬರು ಕೂಡ ಕೊಟ್ಟಿರೋದ್ರಿಂದ ನಾನು ಚಿಕ್ಕವನಾಗ್ತೇನೆ. ಅದನ್ನೆಲ್ಲರೂ ಕೂಡ ವ್ಯವಸ್ಥಿತವಾಗಿ DK ಶಿವಕುಮಾರ್ ಅವರು ಉತ್ತರ ಕೊಟ್ಟ ಮೇಲೆ ಅದನ್ನು ಮತ್ತೆ ನಾನು ಉತ್ತರ ಕೊಡ್ತಕ್ಕಂಥದ್ದು ಅವಶ್ಯಕತೆ ಇದೆ ಅಂತ ಹೇಳಿ ಭಾವಿಸೋದು. ಅಕ್ರಮ ಮನೆಗಳನ್ನ ಸಕ್ರಮ ಮಾಡಕ್ಕೆ ಹೊರಟಿದ್ದಾರೆ. ಅಲ್ಲ, ಒಂದು ನಿಮಿಷ, BJP ಅವ್ರು ಆರಪ್ಪ, ಅವ್ರು ಇನ್ನೂ 2 ವರ್ಷ ಐತಿ ಮಾಡ್ಕೊಂಡು ಕೂತ್ಕೊಳ್ಳಿ. ಅದೇ ಹೌದು, ಅದು ಯಾರು ಹೇಳ್ತಾ ಇರೋದು? BJP ಅವ್ರು ಹೇಳ್ತಾ ಇರೋದು. ಹೌದು, ಅದನ್ನ DK ಶಿವಕುಮಾರ್ ಸಾಹೇಬರು ಅದಕ್ಕೆ ಉತ್ತರನ ಕೊಟ್ಟಿದ್ದಾರೆ. ಯಾರು ಇರ್ತಾರೆ ಅವ್ರಿಗೆ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ಮುಂದೆ ಯಾವ ರೀತಿ ಮಾಡ್ಬೇಕು ಅದು ಸರ್ಕಾರದ ಕರ್ತವ್ಯನೂ ಕೂಡ ಆಗ್ತದೆ. ಈಗ ಸಕ್ರಮ ಅಂತ ಹೇಳಿ ನಮ್ಮ ಹಳ್ಳಿ ಕಡೆಗೆ ಕಾಡಲ್ಲಿ ಹೋಗಿ ಮನೆ ಕಟ್ಕೋತಾರಲ್ಲ, ಅದೇ ಥರ ಇದು ಒಂದು ಇಶ್ಯೂ ಇರ್ತದೆ. ಅದನ್ನು DK ಶಿವಕುಮಾರ್ ಸಾಹೇಬರು ಹೇಳಿದ್ದಾರೆ, ಅದನ್ನು ಅವರು ಇತ್ಯರ್ಥ ಮಾಡ್ತಾರೆ, ಏನು ತೊಂದರೆ ಏನಿಲ್ಲ. ಕೊಡಗು ಮತ್ತೆ ಚಿಕ್ಕಮಗಳೂರು ಭಾಗದಲ್ಲೆಲ್ಲ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಈ ಪ್ರಕರಣದಲ್ಲಿ ಸ್ಪೀಡ್ ಅಪ್ ಆಗಿದೆ. ಹೈಕಮಾಂಡ್ ಸೂಚನೆ ಅಲ್ಲಲ್ಲ, ಒಂದ್ ನಿಮಿಷ ಅಂತ BJP ಅವ್ರು ಹೇಳ್ತಾರಂತ ಮತ್ತೆ ನೀವು ಕೇಳ್ತೀರಿ. ನಾವ್ ಇನ್ನೂ ಅಲ್ಲಲ್ಲ, ಒಂದ್ ನಿಮಿಷ, ನೀವೇ ಕೇಳ್ತಾ ಇದ್ದೀರಾ. ಪ್ರೋಸೆಸ್ ಅಲ್ಲ, ಒಂದ್ ನಿಮಿಷ, ಈಗ ಕೊಟ್ಟಾಗ್ಬಿಡ್ತಾ ಆಗ್ಲೇ ಇನ್ನು ಪ್ರೋಸೆಸ್ ಮಾಡ್ತಾ ಇದ್ದಾರೆ. ಒಂದು ಸಮಸ್ಯೆ ಇದ್ದಾಗ ಒಬ್ಬರು ಉಪಮುಖ್ಯಮಂತ್ರಿಗಳು ಅದಕ್ಕೆ ಒಂದು ಹೇಳಿಕೆ ಕೊಟ್ಟು ಆ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಅದಾಗ್ಲಿ ಬಿಡಿ. ನೀವು ಅವ್ರು ಹೇಳಿಕೆ ಕೊಟ್ಟ ತಕ್ಷಣ ಆಗೋಗ್ಬಿಡುತ್ತೆ, ಎಲ್ಲ ಮುಗ್ದೆ ಹೋಗ್ಬಿಡುತ್ತೆ ಅಂತ ಹೇಳಿ ನಾನು ಹೇಳಕ್ಕಾಗಲ್ಲ, ತಪ್ಪಾಗುತ್ತೆ ನಂದು.
ಒಬ್ಬ ಮಿನಿಸ್ಟರ್ ಆಗಿ ನಾನು ಹೇಳಕ್ಕಾಗತ್ತಾ ಅದನ್ನ? ಆಗಲ್ಲ. ಸಮಸ್ಯೆ ಇದ್ದಾಗ ಇತ್ಯರ್ಥ ಮಾಡ್ತಕ್ಕಂಥದ್ದು ಸರ್ಕಾರದ ಕೆಲಸ ಆಗ್ತದೆ. ಅದು ಎಲ್ಲ ಥರದ ಸಮಸ್ಯೆ, ಅವ್ರು ಇವರು ಅಂತ ಹೇಳಿ ವಲಸಿಗರು, ಅವರು ಇವರು, ಬೇರೆ ಜಾತಿಯವರು, ಬೇರೆ ಧರ್ಮದವರು, ಬೇರೆ ರಾಜ್ಯದವರು, ಅದೆಲ್ಲ ಮಾಡಬಾರ್ದು. ನಮ್ಮವರು ಅಂದಾಗ ಮನುಷ್ಯರು ಇರ್ತಾರಲ್ಲಿ ಯಾವತ್ತೂ ಕೂಡ. ಅದನ್ನು ಯಾರು ಈ ರೀತಿ ಸರಿ ಮಾಡಬೇಕು? ವೇಣುಗೋಪಾಲ್ ಅವ್ರು ಹೇಳಿದ್ರು, ಇನ್ನೊಬ್ರು ಹೇಳಿದ್ರು, ಅದು ಹೇಳಿದ್ರು, BJP ಅವ್ರು ಹೇಳಿದ್ರು, ಅದು ಬೇರೆ ಪ್ರಶ್ನೆ. ತಪ್ಪ ಆಗಿರ್ತಕ್ಕಂಥದ್ದನ್ನು ಸರಿ ಮಾಡ್ತಕ್ಕಂಥದ್ದು ನಾವು ಮಾಡ್ತೀವಿ ಅಂತ DK ಶಿವಕುಮಾರ್ ಸಾಹೇಬ್ರು ಹೇಳಿದ್ದಾರೆ. ಅದು ಮುಂದಿನ ದಿನಗಳಲ್ಲಿ ಅವರು ಉತ್ತರ ಕೊಟ್ಟಿದ್ದಾರೆ ಆಗಲೇ.